ರೇಖಿ ದೀಕ್ಷೆ ಪಡೆದ ನಂತರ 21 ದಿನಗಳವರೆಗೆ ಕಡ್ಡಾಯವಾಗಿ ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳಲೇಬೇಕಾ? 21 ದಿನಗಳ ನಂತರ ಎಷ್ಟು ಸಮಯ ಹೀಲಿಂಗ್ ಮಾಡಿಕೊಳ್ಬೇಕು? ಯಾವ ಸಮಯದಲ್ಲಿ ಹೀಲಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು? ಇಂಥ ಹಲವಾರು ಪ್ರಶ್ನೆಗಳನ್ನು ರೇಖಿ ಅಭ್ಯಾಸ ಮಾಡುವವರು, ಹೊಸದಾಗಿ ರೇಖಿ ದೀಕ್ಷೆ ಪಡೆದವರು ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ನನ್ನ ಮೊಬೈಲ್ ನಂಬರ್, ವಾಟ್ಸಪ್ ನಂಬರ್ 8904131324 ಇದಕ್ಕೂ ಸಹ ಅನೇಕರು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ. ದೀಕ್ಷೆ ಪಡೆದ ನಂತರ 21 ದಿನ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಇದೊಂದು ಸ್ಟಡಿ ಟೈಮ್ ಇದ್ದಂಗೆ. 7 ಚಕ್ರ ಹಿಡಿದು ದೇಹದ ಎಲ್ಲ 26 ಪಾಯಿಂಟ್ಗಳಿಗೆ 3 ನಿಮಿಷ ಹೀಲಿಂಗ್ ಮಾಡಿಕೊಳ್ಳಬೇಕು. ನಿಮಗೆ ಒಂದೇ ಟೈಮ್ ಹೀಲಿಂಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಒಂದಿಷ್ಟು ಪಾಯಿಂಟ್ಸು, ಮಧ್ಯಾಹ್ನ ಒಂದಿಷ್ಟು ಪಾಯಿಂಟ್ಸು, ಸಾಯಂಕಾಲ, ರಾತ್ರಿ ಯಾವಾಗ ಟೈಮ್ ಸಿಗ್ತೈತೋ ಆವಾಗ ಹೀಲಿಂಗ್ ಮಾಡ್ಕೊಳ್ಳಿ. ಹೀಲಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾರ್ಥನೆ, ರೇಖಿ ಸಮೂಹಕ್ಕೆ ಪ್ರಾರ್ಥನೆ, ನಿಮಗೆ ಆಮೇಲೆ ನಿಮಗೆ ಕಲಿಸಿದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳೋದನ್ನು, ರೇಖಿ ಆರಂಭಕ್ಕೂ ಮತ್ತು ಕೊನೆಗೂ ಹೇಳೋದನ್ನು ಮರೆಯಬೇಡಿ. 21 ದಿನಗಳ ನಂತರನೂ ನಿರಂತರ ಅಭ್ಯಾಸ ಬೇಕೇ ಬೇಕು. ಅನೇಕ ಜನರು 21 ದಿನಗಳ ನಂತರ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ರೇಖಿ ನಿಮ್ಮ ಜೀವನ ಶೈಲಿ ಆಗಬೇಕು. ಇದು ನಿಮ್ಮ ಜೀವನದಲ್ಲಿ ಅಳವಡಿಕೆ ಆಗಬೇಕು. ಎಷ್ಟೋ ಜನ ಬೆಳಗ್ಗೆ ಎದ್ದು ಟೀ ಕುಡಿತಾರೆ, ಏನೇನೋ ಹವ್ಯಾಸ ಇರ್ತವೆ. ಅದೇ ರೀತಿ ಸೆಲ್ಫ್ ರೇಖಿ ಹೀಲಿಂಗ್ನೂ ಸಹ ಅಭ್ಯಾಸ ಆಗಿ ಬದಲಾಗಬೇಕು. ಇದು ನಿಮ್ಮ ಲೈಫ್ ಸ್ಟೈಲ್ ಆಗಿ ಬದಲಾಗಬೇಕು. ಇದು ಕೆಲವೊಬ್ಬರು ಬೆಳಗ್ಗೆ ಮಾಡಿದರೆ ಒಳ್ಳೆಯದ ಅಥವಾ ರಾತ್ರಿ ಹೀಲಿಂಗ್ ಮಾಡಿಕೊಂಡ್ರೆ ಒಳ್ಳೆಯದಂತ ಕೇಳ್ತಾರೆ. ಇದಕ್ಕೆ ಟೈಮ್ ಇಲ್ಲ. ಬೆಳಗ್ಗೆ ಮಾಡಿಕೊಂಡ್ರೆ ಫ್ರೆಶ್ ವಾತಾವರಣ ಇರುತ್ತೆ. ರಾತ್ರಿ ಮಾಡಿಕೊಂಡ್ರೆ ಬೆಳಗಿನ ಆಯಾಸ ಎಲ್ಲ ಹೋಗುತ್ತೆ. ಹೀಗಾಗಿ ಯಾವುದೇ ಟೈಮಲ್ಲಾದರೂ ನೀವು ರೇಖಿ ಹೀಲಿಂಗನ್ನು ಮಾಡಿಕೊಳ್ಬೇಕು. ಜೊತೆಗೆ ರೇಖಿಗೆ ಮೈಲಿಗೆ ಅನ್ನೋದಿಲ್ಲ. ಇದೊಂದು ಬ್ರಹ್ಮಾಂಡದ ಶಕ್ತಿಯಾಗಿರೋದ್ರಿಂದ ಇದಕ್ಕೆ ಯಾವುದೇ ಮೈಲಿಗೆ, ಗಂಡು ಹೆಣ್ಣು ಅನ್ನೋ ಭೇದ ಇರೋದಿಲ್ಲ. ರೇಖಿ ಎಷ್ಟು ಟೈಮ್ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ, ಸಮಯಕ್ಕಿಂತ ಇದರಲ್ಲಿ ನಿರಂತರತೆ ಬಹಳ ಮುಖ್ಯ. ನಿಯಮಿತ ಅಭ್ಯಾಸ ಬಹಳ ಮುಖ್ಯ. ಒಂದು ದಿನ 1 ತಾಸು ನೀವು ರೇಖಿ ಹೀಲಿಂಗ್ ಮಾಡಿಕೊಂಡು ಆಮೇಲೆ 2-3 ದಿನ ಬಿಟ್ಟರೆ ಅದು ಸರಿಯಾದದ್ದಲ್ಲ. ದಿನವೂ 30 ನಿಮಿಷ, 40 ನಿಮಿಷ ಹೀಗೆ ಹೀಲಿಂಗ್ ಮಾಡಿಕೊಳ್ಳಿ. ನಿಮಗೆ ಅದೇ ಒಂದೇ ಟೈಮ್ ಆಗಲಿಲ್ಲ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಥವಾ ಆಫೀಸಲ್ಲಿದ್ದಾಗ ಎಲ್ಲಾದರೂ ಒಂದು ಪಾಯಿಂಟ್ ಹಿಂಗೆ ಹಿಡ್ಕೊಂಡು ಕೊಡ್ಬೋದು. ಅದು ತಾನೇ ಹೀಲಿಂಗ್ ಆಗ್ತಾ ಇರ್ತದೆ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ರೇಖಿ ಮಾಡುವಾಗ ಕೈ ಯಾವಾಗಲೂ ಪಿರಮಿಡ್ ಶೈಲಿಯಲ್ಲಿ ಇರಬೇಕು. ಹಿಂಗಲ್ಲ, ಹೀಗೆ ಇರಬೇಕು, ಹೀಗೆ. ರೇಖಿಯಲ್ಲಿ ನಿರಂತರತೆ ಇರಲಿ. ಸಮಯ ಇನ್ನೂ ಇಂಪಾರ್ಟೆಂಟು. ಸಮಯಕ್ಕಿಂತ ಹೆಚ್ಚು ನಿರಂತರತೆ ಅಥವಾ ನಿಯಮಿತತೆ ಬಹಳ ಮುಖ್ಯ. ದಿನವೂ ರೇಖಿ ಹೀಲಿಂಗ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಲವೊಂದು ಸಲ ಏನಾದರೂ ಅನಿವಾರ್ಯತೆ ಇದ್ದರೆ ಬಿಡ್ಬೋದು, ಆದರೆ ಮರನೇ ದಿನ ಮತ್ತೆ ಅಭ್ಯಾಸವನ್ನು ಮುಂದುವರಿಸಿ. ರೇಖಿ ಸಂಬಂಧಪಟ್ಟಂಥ ಇನ್ನೂ ಈ ರೀತಿಯ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಮುಂಬರುವ ದಿನಗಳಲ್ಲಿ ಇಡ್ತೀನಿ. ಅದಕ್ಕಾಗಿ ನಿಮ್ಮಿಂದ ನಮಗೆ ಹೆಚ್ಚು ಪ್ರೋತ್ಸಾಹ ಬೇಕು. ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡಿರಿ. ಇದರ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ರೇಖಿ ಹೀಲಿಂಗ್ ಅಥವಾ ರೇಖಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು, ಅಥವಾ ನನ್ನ ಮೊಬೈಲ್ ನಂಬರ್ಗೂ ಫೋನ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಆದರೂ ಕೇಳ್ಬೋದು. ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಾನು ರೇಖಿ ಮಾಸ್ಟರ್ ಆನಂದ್ ಅಂಗಡಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ತಪ್ಪದೇ ನೋಡಿ. ನಮಸ್ಕಾರ.